ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಸಾಗರ್ FF ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಶ್ರೂಮು ಮತ್ತು ಗಿಝರ್ಟನ್ನು ಎರಡನ್ನ ಸೇರಿಸಿ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ, ಈಸಿಯಾಗಿ, ಟೇಸ್ಟಿಯಾಗಿ ಮಾಡ್ಕೋಬಹುದು ಫ್ರೆಂಡ್ಸ್. ಹಾಗಾದರೆ ಬನ್ನಿ ನೋಡೋಣ, ಟೈಮ್ ವೇಸ್ಟ್ ಮಾಡದೆ ಯಾವ ರೀತಿ ಮಾಡ್ತಾರೆ, ಅದಕ್ಕೆಲ್ಲ ಏನೇನೆಲ್ಲ ಹಾಕ್ತಾರೆ ಅಂತ. ನಾನಿಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಮೊದಲಿಗೆ ಮಶ್ರೂಮ್ ಅನ್ನ ತಗೊಂಡಿದ್ದೀನಿ ನೋಡಿ. ಆಮೇಲೆ ಗಿಝರ್ಟ್ ಅನ್ನ ತಗೊಂಡಿದ್ದೀನಿ. ಈಗ ನೋಡಿ, ಮಶ್ರೂಮ್ ಅನ್ನ ನೀಟಾಗಿ ಒಂದ್ಸಾರಿ ವಾಶ್ ಮಾಡಬೇಕು. ಮಣ್ಣೆಲ್ಲ ಇರುತ್ತಲ್ವ, ಅದಕ್ಕೆ ವಾಶ್ ಮಾಡಿ ನೀವು ಸಪ್ರೇಟು ಪ್ಲೇಟ್ ಒಳಗಡೆ ಹಾಕೋಬೇಕು ಫ್ರೆಂಡ್ಸ್. 2 ಸಾರಿ ನಾನು ಇಲ್ಲಿ ವಾಶ್ ಮಾಡಿದ್ದೀನಿ, ಅದರ ವಿಡಿಯೋ ಮಿಸ್ ಆಗಿದೆ. ಈ ರೀತಿ ನೀವು ನೀಟಾಗಿ 2 ಸಾರಿ ವಾಶ್ ಮಾಡಿ ಹಾಕೊಳ್ಳಿ. ಈಗ ಇದನ್ನ ನಾನು 2 ಪೀಸ್ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಕಟ್ ಮಾಡಿದ ನಂತರ ಇದನ್ನ ಒಂದ್ಸರಿ ವಾಶ್ ಮಾಡ್ಕೋಬೇಕಾಗುತ್ತೆ ನೋಡಿ. ನೀವು ಬೇಕಿದ್ರೆ ಅದೇ ರೀತಿ ಕಟ್ ಮಾಡದೆ ಹಾಗೆ ಹಾಕ್ತೀವಿ ಅಂತಂದ್ರೆ ಹಾಗೂ ಸಹ ಹಾಕೋಬಹುದು. ನೋಡಿ, ಹೀಗೆ ನಾನು ಇದನ್ನ ಪೂರ್ತಿಯಾಗಿ ಕಟ್ ಮಾಡಿ ಬೌಲಲ್ಲಿ ಹಾಕೊಂಡಿದ್ದೀನಿ. ಮತ್ತೆ ಗಿಝರ್ಟ್ ಅನ್ನು ಸಹ ಸಣ್ಣದಾಗಿ ನೋಡಿ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ, ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಎಣ್ಣೆಯನ್ನ ಹಾಕೊಳ್ಬೇಕು, 1 ಟೇಬಲ್ ಸ್ಪೂನ್ ಅಷ್ಟು. ಇದೇನಕ್ಕಪ್ಪ ಅಂದ್ರೆ ನಾವು ಗಿಝರ್ಟ್ ಅನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ. ನೋಡಿ, ಈಗ ಗಿಝರ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ. ನೀವು ಹಾಗೆ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಗಿಝರ್ಟು ಬೇಯೋದಿಲ್ಲ. ಅದಕ್ಕೋಸ್ಕರ ನಾವು ಕುಕ್ಕರಲ್ಲಿ ಹಾಕಿ 5 ವಿಸಿಲನ್ನ ಕೂಗಿಸ್ಕೋಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಮತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನವನ್ನ ಹಾಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಇದು ಹಾಕಿದ ನಂತರ ನೀವು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಹೀಗೆ ಫ್ರೈ ಮಾಡಿದ ನಂತರ ನೋಡಿ, ಹೀಗೆ 2 ನಿಮಿಷ ಫ್ರೈ ಮಾಡಿದ ನಂತರ ಆ ಗಿಝರ್ಟ್ ಮುಳುಗುವಷ್ಟು ನೀರನ್ನ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಈಗ ಮುಚ್ಚಳ ಮುಚ್ಚಿ 5 ವಿಸಿಲನ್ನ ಹಾಕೋಬೇಕಾಗುತ್ತೆ. ವಿಸಿಲ್ ಆಗೋ ಅಷ್ಟರಲ್ಲಿ ಬನ್ನಿ ನಾವು ಮಸಾಲೆನ ರುಬ್ಕೊಳ್ಳೋಣ. ನಾನಿಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. 2 ಪೂರ್ತಿ ಗಡ್ಡೆ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಶುಂಠಿ ಸ್ವಲ್ಪ. ಈಗ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಂತಹ ಪುದೀನವನ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಸಹ ತೊಳೆದು ನೀಟಾಗಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಖಾರಕ್ಕೆ ನಾನಿಲ್ಲಿ ಒಂದು 20 ಒಣಮೆಣಸಿನ್ಕಾಯನ್ನ ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಸಿಮೆಣಸಿನ್ಕಾಯನ್ನು ಸಹ ಯೂಸ್ ಮಾಡ್ಬೋದು. ನೋಡ್ಕೊಳ್ಳಿ, ಖಾರ ಜಾಸ್ತಿ ತಿನ್ನೋರಾದ್ರೆ ಇಷ್ಟೊಂದು ಹಾಕೋಬೇಡಿ, ಕಡಿಮೆ ತಿನ್ನೋರಾದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಈಗ ಸ್ವಲ್ಪ ನೀರನ್ನ ಹಾಕೊಂಡು ನಾವು ಇದನ್ನ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಮಸಾಲೆ ಪದಾರ್ಥಗಳನ್ನು ತಗೊಂಡಿದ್ದೀನಿ. ಸೋಂಪು, ಜೀರಿಗೆ, ಅನಾನಸ್ಸು, ಪಲಾವ್ ಎಲೆ, ಕಸೂರಿ ಮೆಥಿ, ಚಕ್ಕೆ, ಲವಂಗ ಎಲ್ಲ. ಮತ್ತೆ ಈರುಳ್ಳಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊವನ್ನು ಸಹ ಕಟ್ ಮಾಡಿ ಉದ್ದುದ್ದಕ್ಕೆ ಇಟ್ಕೊಂಡಿದ್ದೀನಿ. ಬಟಾಣಿ ಮತ್ತೆ ಬಿರಿಯಾನಿ ಮಸಾಲ 1 ಪ್ಯಾಕೆಟ್ ಅನ್ನು ತಗೊಂಡಿದ್ದೀನಿ. ಈಗ ಬನ್ನಿ ಮಾಡೋಣ, ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ಟವ್ ಮೇಲೆ ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಸುಮಾರು ಒಂದು 7-8 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ, ಸಾಸಿವೆಯನ್ನು ಸಹ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಸಾಸಿವೆ ಸಿಡಿದ ನಂತರ ಇದಕ್ಕೆ ಮಸಾಲೆ ಪದಾರ್ಥಗಳನ್ನು ಹಾಕೋಬೇಕಾಗುತ್ತೆ. ಅದನ್ನ 2 ನಿಮಿಷ ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ ಕರಿಬೇವನ್ನು ಸಹ ಹಾಕೊಳ್ತಾ ಇದ್ದೀನಿ.
ಈಗ ಇದನ್ನ ನಾವು ಈರುಳ್ಳಿ ಫ್ರೈ ಆಗಬೇಕಲ್ವಾ, ಅದಕ್ಕೋಸ್ಕರ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಬಟಾಣಿಯನ್ನು ಸಹ ಹಾಕೊಳ್ತಾ ಇದ್ದೀನಿ. ಇದನ್ನು ಸಹ ನಾವು 2 ರಿಂದ 5 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ಫ್ರೈ ಆಗುವಷ್ಟರಲ್ಲಿ ಬನ್ನಿ ಕುಕ್ಕರನ್ನ 5 ವಿಸಿಲ್ ಆಗಿದೆ. ಈಗ ನೋಡಿ ತಣ್ಣಗಾಗಿದೆ. ಓಪನ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಗಿಝಟ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ, ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. 5 ವಿಸಿಲ್ಗೆ ಕರೆಕ್ಟಾಗಿ ಬೆಂದಿರುತ್ತೆ. ಈಗ ಬನ್ನಿ ಮಸಾಲೆ, ಇವಾಗ ನಾನು ಮೊದಲೇ ರುಬ್ಬಿಟ್ಕೊಂಡಂತಹ ಮಸಾಲೆಯನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ. ಇದನ್ನ ನಾವು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಇದನ್ನ ನಾವು ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಹೀಗೆ ನಾವು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು. ಆಗ ತುಂಬಾನೇ ಚೆನ್ನಾಗಿರುತ್ತೆ. ಈಗ ನಾವು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಟೊಮೆಟೊವನ್ನು ಹಾಕೊಳ್ಳೋಣ. ಟೊಮೆಟೊ ಆಗಿದ ನಂತರ ಅದು ಟೊಮೆಟೊ ಸಾಫ್ಟ್ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಟೊಮೆಟೊ ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ, ಫ್ರೈ ಮಾಡ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಮಶ್ರೂಮ್ ಬಿರಿಯಾನಿ ಬರುತ್ತೆ. ನೋಡಿ, ಈಗ ಇದಕ್ಕೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ಒಂದೇ ಸರಿ ಹಾಕೋಬೇಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸರಿ. ಈಗ ನೋಡಿ, ಇದಕ್ಕೆ ನಾವು ಮೊದಲೇ ಬೇಯಿಸಿಟ್ಕೊಂಡಂತಹ ಗಿಝಟ್ ಅನ್ನ ಹಾಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ರೀತಿ ಮಾಡ್ಕೊಂಡ್ರೆ ನೀವು ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ಈ ರೀತಿ ನಾವು ಮೊದಲೇ ಬೇಯಿಸ್ಕೊಳ್ಳೋದ್ರಿಂದ ಮನೆಯಲ್ಲಿ ವಯಸ್ಸಾದವರು ಇದ್ರೂ ಸಹ ಅವರು ಸಹ ತುಂಬಾ ಈಸಿಯಾಗಿ ತಿನ್ಬೋದು ಇದನ್ನ. ನೋಡಿ, ಇದನ್ನ 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಬೇಯಬೇಕು, ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಎಲ್ಲ. ಈಗ ನಾವು ಮಶ್ರೂಮ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ತುಂಬಾನೇ ಚೆನ್ನಾಗಿರುತ್ತೆ ಮಶ್ರೂಮ್ ಅಣಬೆಯಲ್ಲಿ ಈ ರೀತಿ ಗಿಝಟ್ ಅನ್ನ ಎರಡನ್ನೂ ಸೇರಿಸಿ ಪಲಾವ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಣಬೆ, ಗಿಝಟ್, ಮಸಾಲೆ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಪೂರ್ತಿಯಾಗಿ ಮಿಕ್ಸ್ ಆಗಬೇಕು. ಮತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆಗ್ಲೇ ಅದು ನಿಮಗೆ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬರೋದು. ಇದನ್ನ ನಾವು ಈಗ 5 ನಿಮಿಷ ಫ್ರೈ ಆಗೋದಕ್ಕೆ ಬಿಡಬೇಕು. ಅಂದ್ರೆ ಅಣಬೆ ಎಲ್ಲ ಬೇಯಬೇಕಲ್ವಾ, ಅದಕ್ಕೋಸ್ಕರ. ಈಗ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಶ್ರೂಮ್ ಎಲ್ಲ ಬೆಂದಿದೆ. ಈಗ ಇದಕ್ಕೆ ಗರಂ ಮಸಾಲ, ಚಿಕನ್ ಮಸಾಲ, ಬಿರಿಯಾನಿ ಮಸಾಲ ಮತ್ತೆ ಧನಿಯಾ ಪುಡಿಯನ್ನ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಇದನ್ನ ನಾವು ಮಸಾಲೆ ವಾಸನೆ, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ 1/2 ಟೀ ಸ್ಪೂನ್ ಅಷ್ಟು ಅರಿಶಿನವನ್ನ ಹಾಕೊಳ್ಳಿ. ಈಗ ನೀಟಾಗಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದರಲ್ಲಿ ಚೆನ್ನಾಗಿ ಅಣಬೆ ಎಲ್ಲ ಬೇಯಬೇಕಲ್ವಾ, ಅದಕ್ಕೋಸ್ಕರ ಫ್ರೈ ಆಗೋದಿಕ್ಕೆ ಬಿಡಿ 5 ನಿಮಿಷ. ನಂತರ ಮುಚ್ಚಳವನ್ನ ಮುಚ್ಚಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಅಣಬೆನೂ ಸಹ ಬೆಂದಿದೆ ಚೆನ್ನಾಗಿ. ಈಗ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಅಣಬೆ ಬೆಂದಿದೆಯೋ ಇಲ್ಲ ಅಂತ. ಒಂದು 1/4 ಭಾಗದಷ್ಟು ಬೆಂದ್ರೆ ಸಾಕು. ನೀವು ಚೆಕ್ ಮಾಡಿದ ನಂತರ ಈಗ ನಾವು ನೋಡಿ, ನಾನಿಲ್ಲಿ ಈ ಚೆಂಬಲ್ಲಿ ನೀರನ್ನ ಹಾಕೊಳ್ತಾ ಇದ್ದೀನಿ. ಈ ಚೆಂಬಲ್ಲಿ ನಾವು 6 ಚೆಂಬಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ನಾನು. ಯಾಕಂದ್ರೆ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು. ನಮ್ಮ ಮನೆಯಲ್ಲಿ ಈ ತರ 1 ಚೆಂಬು 2 ಗ್ಲಾಸ್ ನೀರು ಹಿಡಿಯುತ್ತೆ. ಅದಕ್ಕೋಸ್ಕರ 5 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 6 ಚೆಂಬನ ನೀರನ್ನ ಹಾಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಹಾಕೊಳ್ತಾ ಇದ್ದೀನಿ.
ಯಾಕಂದ್ರೆ ಅದು ಗಿಜಟ್ಟು ಮತ್ತೆ ಅಣಬೆ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೋಸ್ಕರ. ಈಗ ಇದನ್ನ ನಾವು ನೀರು ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಈಗ ಓಪನ್ ಮಾಡ್ತಾ ಇದ್ದೀನಿ. ನೀರು ಸಹ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು 5 ಗ್ಲಾಸ್ ಅಕ್ಕಿನ ತಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ. ಅದು ವಿಡಿಯೋ ಮಿಸ್ ಆಗಿದೆ. ನೋಡಿ, ಚೆನ್ನಾಗಿ ನೀವು 2 ಸಾರಿ ವಾಶ್ ಮಾಡಿ ಹಾಕೊಳ್ಳಿ. ರೇಷನ್ ಅಕ್ಕಿ ಅಥವಾ ಮಸೂರಿ ಇಲ್ಲ ಅಂದ್ರೆ ಬಾಸುಮತಿ ಯಾವ್ದಾದ್ರೂ ನೀವು ಯೂಸ್ ಮಾಡ್ಬೋದು. ಈಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೀವು ಅಕ್ಕಿ ಹಾಕಿದ ನಂತರ ಹಾಗೆ ಬಿಡಬಾರ್ದು. ಆಗಾಗ ಕೈ ಆಡಿಸ್ತಾನೆ ಇರಬೇಕು, ಯಾಕಂದ್ರೆ ತಳ ಹಿಡಿದು ಬಿಡುತ್ತೆ, ಅದಕ್ಕೋಸ್ಕರ. ನೋಡಿ, ಈಗ ಮುಚ್ಚಳವನ್ನ ಮುಚ್ಚಿ ಒಂದು 2 ನಿಮಿಷ ಬೇಯೋದಕ್ಕೆ ಬಿಡಬೇಕು. ನೋಡಿ, ಈಗ ಮುಚ್ಚಳ ಓಪನ್ ಮಾಡ್ತಾ ಇದ್ದೀನಿ. ಅಕ್ಕಿ ಎಲ್ಲ ಸಹ ಬೆಂತಾ ಇದೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ತಳ ಹಿಡಿದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಆಗಾಗ. ಇಷ್ಟೇ ಫ್ರೆಂಡ್ಸ್, ಇದಕ್ಕೆ ಬೇರೆ ಏನು ಹಾಕೋಂಗಿಲ್ಲ. ಇಷ್ಟೇ, ನೀವು ಮನೆಯಲ್ಲಿ ತುಂಬಾ ಸುಲಭವಾಗಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಖುಷಿಯಾಗಿ ತಿಂತಾರೆ. ಮನೆಯಲ್ಲಿ ವಯಸ್ಸಾದವರು, ಮಕ್ಕಳು, ದೊಡ್ಡವರು ಎಲ್ಲರೂ ತಿನ್ಬೋದು ಫ್ರೆಂಡ್ಸ್. ಈ ಮಶ್ರೂಮು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಗಿಜರ್ಟು ಅಷ್ಟೇ, ಹಾಗಂತ ಡೈಲಿ ಇದನ್ನೇ ಮಾಡೋ ಹಾಗಿಲ್ಲ. ಯಾವಾಗ್ಲಾದ್ರೂ ನಿಮ್ಗೆ ಒಂದು ವಾರಕ್ಕೆ ಒಂದ್ಸರಿ ಈ ತರ ಮಾಡಿ ತಿನ್ಬೋದು. ತುಂಬಾನೇ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಅಕ್ಕಿ ಮುಕ್ಕಾಲಷ್ಟು ಬೆಂದಿದೆ. ಈಗ ನಾವು ಅದನ್ನ ಪ್ಲೇಟನ್ನು ಮುಚ್ಚಿ ದಮ್ ಕಟ್ಟಬೇಕು. ಅದು ವಿಡಿಯೋ ಮಿಸ್ ಆಗಿದೆ ಇಲ್ಲಿ. ನೋಡಿ, ಈಗ ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ ಮಶ್ರೂಮ್ ಮತ್ತೆ ಗಿಜರ್ಟ್ ಬಿರಿಯಾನಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಉದುರಾಗಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂದಿದೆ ಅಂತ. ಹಾಗೆ ಇವತ್ತಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೋಡಿ, ನಾನಿಲ್ಲಿ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಬಿಸಿ ಬಿಸಿ ಮಶ್ರೂಮ್ ಮತ್ತು ಗಿಜರ್ಟ್ ಬಿರಿಯಾನಿ. ನಮ್ಮನೆಯಲ್ಲಿ ನಾವು ಈ ರೀತಿನೇ ಮಾಡೋದು. ಒಬ್ಬೊಬ್ರು ಒಂದೊಂಥರ ಟೇಸ್ಟಿಯಾಗಿ ಮಾಡ್ತಾರೆ. ನಾನು ಈ ರೀತಿ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಶ್ರೂಮ್ ಬಿರಿಯಾನಿ. ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ರು, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಬೇಕಿದ್ರೆ ನಿಮ್ಗೆ ಯಾವ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಆ ವಿಡಿಯೋ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿದ್ರಲ್ಲ ಇವತ್ತಿನ ಒಂದು ವಿಡಿಯೋ ಮಶ್ರೂಮ್ ಮತ್ತೆ ಗಿಜರ್ಟ್ ಬಿರಿಯಾನಿ. ಇಷ್ಟ ಆಗಿದ್ರೆ ದಯವಿಟ್ಟು ಮತ್ತೊಂದ್ಸರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.